राज्य सरकारने नुकत्याच लागू केलेल्या किमान वेतनवाढीच्या सुधारित आदेशाविरोधात शहरातील विविध व्यापारी आणि औद्योगिक संघटनांच्या पदाधिकाऱ्यांनी सोमवारी आंदोलन करत जिल्हाधिकाऱ्यांमार्फत सरकारकडे निवेदन सादर केले। आंदोलनकर्त्यांनी सांगितले की किमान वेतनात अचानक करण्यात आलेल्या वाढीमुळे व्यापार उद्योग तसेच लघु आणि मध्यम उद्योगावर अतिरिक्त आर्थिक भार पडणार आहे। यामुळे अनेक उद्योग अडचणीत येण्याची शक्यता असून सरकारने आपल्या निर्णयाचा फेरविचार करावा अशी मागणी त्यांनी केली। वेतनवाढीमुळे उत्पादन खर्च वाढेल आणि स्पर्धात्मक बाजारपेठेत उद्योग टिकून ठेवणे कठीण होऊ शकते असेही त्यांनी नमूद केले। ಇವತ್ತು ನಾವು ಎಲ್ಲ ಇಲ್ಲಿ ಸೇರಿರೋದು ಇದೇನು ಮಿನಿಮಮ್ ವೇಜಸ್ ಮಾಡಿದ್ದಾರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಲಿಕ್ಕೆ ನಾವು ಇಲ್ಲೆಲ್ಲ ಕೂಡಿದ್ದೀವಿ। ಯಾಕಂದರೆ ನಮ್ಮ ಇಂಡಸ್ಟ್ರಿಗಳು ಹಾಗೂ ಟ್ರೇಡ್ಗಳು ನಡೆಯೋದು ಇನ್ನು ಮುಂದೆ ಭಾಳ ಕಷ್ಟ। ಯಾಕಂದರೆ ಈಗಾಗಲೇ ಈ ಯುದ್ಧದ ಪರಿಸರದಲ್ಲಿ ಈಗಾಗಲೇ ನಾವು ತುಂಬ ಹೊಡೆತು ತಿಂದಿದ್ವಿ। ಯಾಕಂದರೆ ನಮ್ಮ ರಾ ಮಟೀರಿಯಲ್ಗಳು ಎಲ್ಲ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ। 30% ಸುಮಾರು ಎಲ್ಲ ರಾ ಮಟೀರಿಯಲ್ ಬೇರೆ ಮಟೀರಿಯಲ್ಗಳಿಂದ ಹೆಚ್ಚಾಗ್ತಾ ಇರೋದ್ರಿಂದ ಇದರಲ್ಲಿ ಮತ್ತೆ ಮಿನಿಮಮ್ ವೇಜಸ್ ನೀವು ಹೆಚ್ಚು ಮಾಡಿದರೆ ನಮ್ಮ ಕೈಗಾರಿಕೆಗಳು ನಡೆಯೋದು ಭಾಳ ಕಷ್ಟ ಆಗುತ್ತೆ। ಯಾಕಂದರೆ ಕೈಗಾರಿಕೆ ನಾವು ಕೈಗಾರಿಕೆ ನಡೆಸಿದ್ರೇ ಮುಂದಿನ ಎಂಪ್ಲಾಯ್ಮೆಂಟ್ ಸಿಗೋದು। ಈಗ ಇಮಿಡಿಯೇಟಾಗಿ ಇದು ಇಫೆಕ್ಟ್ ಜರುಗ್ತಾ ಆದರೆ ಭಾಳ ಕಡಿಮೆ ದಿನದಲ್ಲಿ ಸಣ್ಣ ಉದ್ಯೋಗಗಳು ಎಲ್ಲ ಬಂದಾಗ್ತವೆ, ಎಲ್ಲ ಕೈಗಾರಿಕೆಗಳು ಬಂದಾಗ್ತವೆ। ಅದರ ಮುಖಾಂತರ ದೊಡ್ಡ ಕೈಗಾರಿಕೆಗಳು ಭಾಳ ಹೊಡೆತು ಬೀಳುತ್ತೆ। ಅದಕ್ಕೆ ದಯವಿಟ್ಟು ಮಿನಿಮಮ್ ವೇಜಸ್ಸನ್ನು ತಾವು 60% ಒಮ್ಮೆ ಹೆಚ್ಚು ಮಾಡದೆ ಸ್ವಲ್ಪ ಆಗಿ ಹೆಚ್ಚು ಮಾಡಬೇಕಂತ ವಿನಂತಿ ಮಾಡ್ತೀವಿ। ಯಾಕೆ ಗುಜರಾತ್ನಲ್ಲಿ ಇವಾಗ 13,200 ರೂಪಾಯಿ ಮಿನಿಮಮ್ ವೇಜಸ್ಸು 1/4/2026ರಿಂದ ಅವ್ರದ್ದು ಇಫೆಕ್ಟ್ ಆಗ್ತಾ ಇದೆ। ಅದೇ ನಮ್ಮದು 1/6/26ರಿಂದ ಅಟ್ಲೀಸ್ಟ್ 26,000 ರೂಪಾಯಿ ಮಿನಿಮಮ್ ವೇಜಸ್ ಹೆಚ್ಚಾಗೋದು। ಇದು ಇವರು ನಮ್ಮ ಎಂಪ್ಲಾಯ್ಮೆಂಟಿಗೆ ಮೊದಲು ಅನಿಸುತ್ತೆ ನಮಗೆ ಕರೆಕ್ಟ್ ಇದಾಗ್ಬೋದು ಅಂತ, ಬಟ್ ಇದರಿಂದ ಅವ್ರದ್ದೇ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ಬೋದು। ಆಮೇಲೆ ಇದು ಒಂದೊಂದೇ ಇಫೆಕ್ಟ್, ಈಗ ಪೆಟ್ರೋಲ್ ಡೀಸೆಲ್ ಮೊದಲು ರೇಟ್ ಕಡಿಮೆ ಆಗಬೇಕು, ಅದರ ಮುಖಾಂತರ ಜನಸಾಮಾನ್ಯರಿಗೆ ಅವ್ರಿಗೇನು ಸಾಮಗ್ರಿಗಳು ಸಿಗಬೇಕು ಅವೆಲ್ಲ ರೇಟ್ಸ್ ಕಡಿಮೆ ಆಗಬೇಕು। ಅದರ ಮುಖಾಂತರನೇ ನಮ್ಮ ಯಾವುದು ಔದ್ಯೋಗಿಕಗಳ ಏನು ಕ್ಷೇತ್ರ ಇದೆ, ಉದ್ಯೋಗಗಳು ಏನು ನಡೀತಾ ಇದ್ದಾವೆ ಇದ್ರದ್ದು ಎಲ್ಲ ರೇಟ್ ಡೌನ್ ಆಗಬೇಕಂದ್ರೆ ದಯವಿಟ್ಟು ವಿಚಾರ ಮಾಡಿರಿ। ಹೊಸ ಏನು ನಮ್ಮ ಗೌರ್ಮೆಂಟ್ ರಚನೆ ಆಗ್ತಿದೆ, ಈ ಸರ್ಕಾರ ಭಾಳ ವಿಚಾರ ಮಾಡಿ ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಬೇಕು। ಆ ಕ್ರಮದ ಮುಖಾಂತರ ಏನು ಹೊರೆ ಕೈಗಾರಿಕೆಗಳು ಆಗುತ್ತೆ ಅದನ್ನು ಇಮಿಡಿಯೇಟಾಗಿ ಇಫೆಕ್ಟ್ ಮಾಡಬೇಕು। ಅದು ಹೋಟೆಲ್ ಅಸೋಸಿಯೇಷನ್ ಆಗಲಿ, ಫಾರ್ಮಾಸ್ಯೂಟಿಕಲ್ ಅಸೋಸಿಯೇಷನ್ ಆಗಲಿ, ಜ್ಯುವೆಲರಿ ಅಸೋಸಿಯೇಷನ್ ಆಗಲಿ, ಎಲ್ಲ ಪ್ರತಿಯೊಂದು ನಮ್ಮಲ್ಲಿ ಒಂದು 39 ಅಸೋಸಿಯೇಷನ್ಗಳಿಗೆ ಇದು ಇಫೆಕ್ಟ್ ಆಗುತ್ತೆ। ಅದಕ್ಕೆ ದಯವಿಟ್ಟು ಸರ್ಕಾರ ಇದು ಕೂಡಲೇ ಕ್ರಮ ತಗೊಳ್ಬೇಕು। ಯಾಕಂದರೆ ಇದು ಸ್ವಲ್ಪ ದಿನ ಸ್ವಲ್ಪ ಮುಂದೆ ಬಿಟ್ಟರು ಇದ್ರ ಇಫೆಕ್ಟ್ ಭಾಳ ದೂರದವರೆಗೆ ಆಗುತ್ತೆ। ದಯವಿಟ್ಟು ಇಮಿಡಿಯೇಟ್ ಇದನ್ನು ಕ್ರಮ ತಗೊಳ್ರಿ। ಇವತ್ತಿನ ನಾವು DC ಅವರಿಗೆ ಇದನ್ನು ಒಂದು ನಿವೇದನೆ ಕೊಟ್ಟು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ। ಇದನ್ನು ಈಗಲೇ ತಾವು ಕ್ರಮ ತಗೊಳ್ಳದೆ ಹೋದರೆ ನಾವು ಮುಂದಿನ ಹೋರಾಟವನ್ನು ಉಗ್ರ ಮಾಡಿ ಬೆಂಗಳೂರುವರೆಗೆ ಬರ್ತಾ ಅಂತೇಳಿ ನಾವು ಎದುರಿಸ್ತೀವಿ। ಈಗ ಮೊದಲೇ ಸುಮಾರು 12,000 ಇತ್ತು, ಈಗ ಸುಮಾರು ಅದನ್ನು 26,000 ರೂಪಾಯಿವರೆಗೆ ಹೆಚ್ಚಿಗೆ ಮಾಡಿದ್ದಾರೆ। ಅಂದರೆ 3 ಪಟ್ಟು ಹೆಚ್ಚಾಗುತ್ತೆ, 60% ಹೆಚ್ಚಾಗೋದ್ರಿಂದ ಇದರ ಬಗ್ಗೆ ಕೂಡಲೇ ಕ್ರಮ ತಗೊಳ್ಬೇಕಂತೇಳಿ ಸರ್ಕಾರದಲ್ಲಿ ವಿನಂತಿ ಮಾಡ್ತೀವಿ। ಇದನ್ನು ರಾಜ್ಯ ಮಾಡಿದೆ, केंद्र ಇನ್ನೂ ಮಾಡಿಲ್ಲ। कामगारांच्या हितासोबतच उद्योग व व्यापारी क्षेत्रातील वास्तव परिस्थितीचाही विचार करून सरकारने संतुलित निर्णय घ्यावा अशी विनंती त्यांनी केली। ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮಿನಿಮಮ್ ವೇಜಸ್ ಹೆಚ್ಚು ಮಾಡಿದ್ದಕ್ಕೆ। ಎಲ್ಲ ಬೇರೆ ಸ್ಟೇಟ್ಸ್ ಕಂಪೇರ್ ಮಾಡಿದ್ರು ಕರ್ನಾಟಕದಾಗ ಹೈಯೆಸ್ಟ್ ಅದ ಮಿನಿಮಮ್ ವೇಜಸ್। ಗುಜರಾತ್ ಆಗಲಿ, ಮಹಾರಾಷ್ಟ್ರ ಆಗಲಿ, ತಮಿಳುನಾಡು ಆಗಲಿ ಎಲ್ಲ ಕಡೆ 13,000 ಇದ್ದರೆ ನಮ್ಮಲ್ಲಿ 23,000ರಿಂದ ಸ್ಟಾರ್ಟ್ ಆಗ್ತದೆ। ಸೊ ಅದು ಎಲ್ಲ ಸೇರಿದ್ರೆ ಒಂದು 60 to 80% ವೇಜಸ್ ಜಾಸ್ತಿ ಆಗ್ಲತ್ತದ। ಇದು ಇಂಡಸ್ಟ್ರೀಸ್ಗೆ ದೊಡ್ಡ ಹೊಡೆತ। ಸಾಧಾರಣ ಪೆಟ್ರೋಲ್ ಪಂಪ್ ಇರ್ಬೋದು ಅಥವಾ ಯಾವುದೋ ಜನರಲ್ ಸ್ಟೋರ್ ಇರ್ಬೋದು, ಎಲ್ಲೇ ಆದರೂ ಮಿನಿಮಮ್ ವೇಜಸ್ 23,000 ಇದ್ದರೆ ಅಫೋರ್ಡೆಬಲ್ ಆಗೋದಿಲ್ಲ ಯಾರಿಗೇ ಆದರೂ ಐತಿ। ಸೊ ಇದರ ವಿರೋಧವಾಗಿ ನಾವು ಇವತ್ತೆಲ್ಲ ಸೇರೀವಿ। ಇದನ್ನು ನಾವು ವಿರೋಧಪಡಿಸಿ ಈ ಒಂದು ಮನವಿಯನ್ನು ನಾವು DC ಅವ್ರು ಕೊಡಲಿದ್ದೀವಿ। ಸೊ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಇಂಡಸ್ಟ್ರಿ ಗ್ರೋತಿಗೆ
ಹೆಲ್ಪ್ ಆಗ್ಬೇಕಂತ ರಿಕ್ವೆಸ್ಟ್. ಇಂಟ್ರಡ್ಯೂಸ್ ಮಾಡಿದೆ ಅನ್ನ ಭಾಗ್ಯ, ಮಹಿಳಾ ಭಾಗ್ಯ, ಆ ಭಾಗ್ಯ ಈ ಭಾಗ್ಯ ಎಲ್ಲ. ಇದೇ ತರ ಅವರು ವರ್ಕರ್ಸ್ಗೂ ಒಂದು ಭಾಗ್ಯ ಮಾಡಿ ಅವರು ಒಂದು 5,000 ರೂಪಾಯಿ ಕೊಡ್ಲಿ, ಮಿಕ್ಕಿದ್ ನಾವು ಕೊಡ್ತೀವಿ. ಈ ತರ ಸ್ಕೀಮು ಒಟ್ಟಿಗೆ ನಮ್ಮೊಬ್ಬರನ್ನೇ ಹೊಡಿಬೇಡಿ. ಇಂಡಸ್ಟ್ರಿಗಳು ಬದುಕಬೇಕು. ಇಂಡಸ್ಟ್ರಿಯಿಂದನೇ ಎಲ್ಲ ಮತ್ತೆ ಪ್ರೋಗ್ರೆಸ್ ಆಗೋದು. ಆ ಪ್ರೋಗ್ರೆಸ್ ಇಲ್ಲ ಅಂದ್ರೆ ಏನು ಮಾಡೋದಿದೆ ನೋಡಿ. ಎಲ್ಲ ಇರೋರೆಲ್ಲ ಎಲ್ಲ ಮೈನರ್ ಇಂಡಸ್ಟ್ರೀಸ್ ಇದ್ದಾರೆ. ಅವರೆಲ್ಲ ಹೆಂಗೆ ಸರ್ವೈವ್ ಆಗ್ಬೇಕು ಇಲ್ಲಿರೋರು? ಯಾವುದೋ ಒಂದು JSW ಅಥವಾ ದೊಡ್ಡ ಕಂಪ್ನಿ ಇಟ್ಕೊಂಡು ಅವ್ರು ಅಫೋರ್ಡಬಿಲಿಟಿ ಆಗುತ್ತೆ. ನಮ್ಮಂಥ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಏನು ಮಾಡಬೇಕು? ಇದಕ್ಕೆ ನಾವು ಈ ಕಂಪ್ಲೀಟ್ ಏನು ಪ್ರಪೋಸಲ್ ಇದೆ ಇದನ್ನು ನಾವು ಇದನ್ನು ಅಪೋಸ್ ಮಾಡ್ತೀವಿ. ಎಲ್ಲ ಬೆಳಗಾಂ ಇಂಡಸ್ಟ್ರೀಸ್ ಎಲ್ಲರೂ ಇವತ್ತು ಸೋಮವಾರ ಅಂತ ಸ್ವಲ್ಪ ಜನ ಕಡಿಮೆ ಬಂದಿದ್ದಾರೆ. ಮತ್ತೆ ಇನ್ನೊಂದು ದೊಡ್ಡ ನಾವು ವಿರೋಧ ಮಾಡಿ ನಿಲ್ತೀವಿ ಇದ್ರ ವಿಚಾರದಲ್ಲಿ. या आंदोलनात प्रभाकर नागर मुनोळी, सतीश कुलकर्णी, MK हेगडे यांच्यासह व्यापारी, औद्योगिक संघटनाचे पदाधिकारी आणि सदस्य मोठ्या संख्येने सहभागी झाले होते. अशा आणखीन अपडेटसाठी फॉलो करा व्हॉइस ऑफ वेणुग्रामला.